ಸಂಕ್ರಾಂತಿ ಹಬ್ಬಕ್ಕೆ ಶುಭ ಹೇಳು. ಏನಮ್ಮ ಕಬ್ಬು ನಾನೇನು ತಿನ್ನಲ್ಲ. ತಗ ಶಾಸ್ತ್ರಕ್ಕೆ ಏನ ಅಂಗಡಿ ಇತ್ತಲ್ಲ ಅಲ್ಲಿ ಬರ್ಬೇಕಲ್ಲ ತಿನ್ನೋಣ. ಯಾವುದು? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತಿನ ಡೈಲಿ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ಟು ಆಲ್. ನಮ್ಮ ಮನೆಯಲ್ಲಿ ಪೂಜೆ ಲೇಟಾಗಿ ಮಾಡಬೇಕು. ಅದಕ್ಕೋಸ್ಕರ ನಾನು ಇನ್ನೂ ಸ್ನಾನ ಮಾಡಿಲ್ಲ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿಕೊಂಡು ಸಂಜೆ ಅಲ್ವಾ ಪೂಜೆ ಇರೋದು, ಸಂಜೆ ಪೂಜೆ ಮಾಡ್ತೀನಿ ಗಾಯ್ಸ್. ಈಗ ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗಬೇಕು ನಮ್ಮ ಅಮ್ಮನ ಜೊತೆ. ಸೊ ಬನ್ನಿ ಹೋಗೋಣ. ಅಮ್ಮನ ಮೀಟ್ ಮಾಡೋಣ ಬನ್ನಿ. ಬರ್ರಿ. ಹಾಂ ಇವರೇ ಈಗ ನಂಗೆ ಏನೇನೋ ಕೊಡಿಸ್ತಾರೆ. ಎಲ್ಲ ನಾಚಿಕೆ ಪಟ್ಕೊತವ್ರೆ ಗೈಸ್. ಅಲ್ಲಿ ಗಾಡಿ ಕಿತ್ತೊಂಬರೋ. ಸೊ ನಾವೀಗ ನಮ್ಮ ಅಮ್ಮನ ಜೊತೆ ಶಾಪಿಂಗ್ ಹೊಡ್ತಾ ಇದ್ದೀನಿ ಮಾರ್ಕೆಟ್ಗೆ. ಅಮ್ಮ ನಾನು ನಿನ್ನ ಇಬ್ಬರೇ ತಾನೆ, ನೀನೇನಕ್ಕೆ ಬರ್ತೀಯಾ? ಅಲ್ಲಿ ಜಾಗ ಆಗಲ್ಲ. ಇಲ್ಲ ನನಗಾಗಲ್ಲ ಓಡ್ಸೋಕ್ಕೆ. ನನಗೆ ಓಡ್ಸೋಕ್ಕಾಗಲ್ಲ. ಅವನ್ನೇ ಕರ್ಕೊಂಡೋಗಿ ಓಡಿಸ್ಕೊಳ್ಳಿ. ನಂಗಾಗಲ್ಲ ಅಷ್ಟೇ. ಸೊ ಗಾಯ್ಸ್, ನಾವು ವಿ ಆರ್ ಗೋಯಿಂಗ್ ಟು ಮಾರ್ಕೆಟ್ ಕೂಗ್ತಿದ್ದೀವಿ ಗಾಯ್ಸ್. ಬನ್ನಿ ಗಾಯ್ಸ್. ನೌ ವಿ ಆರ್ ಗೋಯಿಂಗ್ ಟು ಮಾರ್ಕೆಟ್. ನಮ್ಮಮ್ಮ ಹೋಗಿದ್ರು ಇಲ್ಲೇ. ಸಿಗ್ಲಿಲ್ವಮ್ಮ? ನೋಡಿ ರೋಡ್ ಏನೋ ತಗೋಬೇಕು ಬಟ್ ಸಿಗಲಿಲ್ಲ. ಅದಕ್ಕೆ ಈಗ ಮಾರ್ಕೆಟ್ಗೆ ಹೋಗ್ಬೇಕು. ಈಗ ಮೇನ್ ರೋಡಿಗೆ ಬಂದಿದ್ವಿ. ಮೇನ್ ರೋಡಲ್ಲಿ ಇರಲಿಲ್ಲ. ಹೇಳು ಹ್ಯಾಪಿ ಸಂಕ್ರಾಂತಿ. ಅವನ್ನೇ ಹೇಳ್ಬೇಕು ಅಂತ ಹೇಳಿದ್ದು. ಸೊ ಈಗ ದಾಸಹಳ್ಳಿಗೆ ಹೋಗ್ತೀವಿ. ನಮ್ಮಮ್ಮ ಬೈತವ್ರೆ ರಶಲ್ಲಿ ಗಾಡಿ. ಸೊ ಗೈಸ್ ಓಕೆ ಹೋಗೋಣ ಬನ್ನಿ ಗಾಯ್ಸ್. ಇದು PV ಪ್ಯಾಲೇಸ್ ರೋಡ್, ಬೈಲಪ್ಪ ಸರ್ಕಲ್ ರೋಡ್ ಗೈಸ್. ಸೊ ಗೈಸ್, ಲೊಕೇಶನಿಗೆ ಬಂದಿದ್ದೀನಿ. ಮಾರ್ಕೆಟಿಗೆ ಬಂದಿದ್ದೀವಿ. ನಮ್ಮಮ್ಮ ಅಲ್ಲಿ ಹೋಗ್ತವ್ರೆ. ಖಾಲಿ ಗೇಟ್ ಆಗಿಬಿಟ್ಟೈತೆ ಗೈಸ್. ಅದಕ್ಕೆ ಕುಂತ್ಕೊಂಡು ಓಡಾಡ್ತಾ ಇದ್ದೀನಿ. ಸೊ ಇದೇ ದಾಸಹಳ್ಳಿ ಮಾರ್ಕೆಟ್. ಎಲ್ಲ ಇದೆ ಇಲ್ಲೇ. ಫುಲ್ಲು ಖಾಲಿ ಗೇಟ್ ಆಗಿಬಿಟ್ಟಿದೆ, ಊದ್ಕೊಂಡ್ಬಿಟ್ಟಿದೆ. ಅದಕ್ಕೆ ಕುಂತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮಮ್ಮ ಮತ್ತು ನಮ್ಮ ಅಚ್ಚು ಅಲ್ಲಿ ಹೋಗ್ತವ್ರೆ. ನೋಡಿ ನಮ್ಮಮ್ಮ ಮತ್ತು ನಮ್ಮ ಅಚ್ಚು ಅಲ್ಲಿ ಹೋಗ್ತವ್ರೆ. ನಾನು ನಡ್ಕೊಂಡು ಕುಂತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮಮ್ಮ ಇಲ್ಲಿ ತಗೊತವ್ರೆ. ಎಷ್ಟಮ್ಮ? ಎಷ್ಟು ಕೆಜಿ ಅದು? ಇದು 50. ಅದನ್ನೇ ತಗೋ. ಅದನ್ನ ತಗೊಳಮ್ಮ. ಅವು ಮೀಡಿಯಮ್ ಆಗವೆ. ಒಂದು ಗೆಣಸು ತಗೊಳಕ್ಕೆ ಬರಲ್ಲ. ಇವರೆಲ್ಲ ಇಂಗ್ಲೀಷ್ ಅಂತ ಹೇಳಲ್ಲ. ನಮ್ಮಮ್ಮ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಇವಾಗ ಹೋಗುವಾಗ ನನಗೆ ಒಂದು ಜೊತೆ ಬಟ್ಟೆ ಕೊಡಿಸ್ತಾರೆ. ಅಲ್ಲೇನಮ್ಮ? ಅಮ್ಮ ನಮ್ಮಮ್ಮ ಗೆಣಸು ತಗೊಂಡ್ರು. ಏನಮ್ಮ? ಕಬ್ಬು ನಾನೇನು ತಿನ್ನಲ್ಲ. ತಗ ಶಾಸ್ತ್ರಕ್ಕೆ ಏನ? ಅಂಗಡಿ ಇತ್ತಲ್ಲ ಅಲ್ಲಿ ಬರ್ಬೇಕಲ್ಲ ತಿನ್ನೋಣ. ಯಾವುದು? ಬಟ್ಲೊಳಗೆ ಐಸ್ ಕ್ರೀಮ್ ಹಾಕ್ಕೊಡ್ತಾರಲ್ಲ. ಬಟ್ಲೊಳಗೆ ಐಸ್ ಕ್ರೀಮು? ಯಾವುದೇದೋ ಹೇಳ್ತಾನೆ, ನಂಗೆ ಗೊತ್ತೇ ಇಲ್ಲ. ಯಾವುದು? ಯಾವುದು? ಅಮ್ಮ ಅದೇನೋ ಕೇಳ್ತವನೆ, ಕೊಡಿಸ್ತೀಯಾ? ಏನೋ ಕೇಳ್ತವನೆ. ಅದೇನೋ ಬಟ್ಲೊಳಗೆ ಐಸ್ ಕ್ರೀಮ್ ಹಾಕಿ ಕೊಡ್ಸೋದಂತೆ. ಅಷ್ಟೇ ತಗೊಳೋದು? ಇಲ್ಲ ಬಾ. ಒಂದು ಕಪ್
ಅವ್ರ ಅಮ್ಮನ ಹತ್ರ ದುಡ್ಡು ಏನು ಮನೆ ಅಲ್ಲಿ ಫುಲ್ ಸೈಕ್ ಆಗ್ಬಿಟ್ಟವ್ರೆ. ಮನೆ ಅಲ್ಲಿ ಗಾಡಿ ಅಲ್ಲಿ. ಓ ಫಲ್ಲೋಡ್ ಹಾಕೋಣಮ್ಮ. ತಿನ್ನೋಣ ನನ್ನ ಫೇವ್ರೇಟ್ ಅದು ಫಲ್ಲೋಡ ತಿನ್ನೋಣ. ಈಗ ನಮ್ಮಮ್ಮ ಕೊಡಿಸ್ತಾರೆ. ಇನ್ನು ಬರೀ ಗೆಣಸು ಅಷ್ಟೇ ತೊಗೊಂಡಿರೋದು. ಇನ್ನು ಕಪ್ ತೊಗೋಬೇಕಂತೆ. ಕಬ್ಬು ತಂದಿದ್ರು ಜಾಸ್ತಿ ನಾವು ತಿನ್ನಲ್ಲ. ಯಾಕಂದರೆ ಕಪ್ ತಿಂದಿದ ತಕ್ಷಣ ನೀರು ಕುಡಿಬೇಕು, ನೀರು ಕುಡಿಯೋಂಗಿಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ಕಪ್ ತಿನ್ನಲ್ಲ. ತಂದಿದ್ರು ಎರಡು ಕಪ್ ತಂದಿದ್ದಾವತ್ತು. ನೀವು 2 ಕಪ್ ತಂದಿದ್ರಂತೆ. ತಿನ್ನಲ್ಲ ಜಾಸ್ತಿ ಕಬ್ಬಿನ ಹಾಲು ಬೇಕಾದರೆ ಕುಡಿತೀನಿ, ಅದೆಷ್ಟು ಬೇಕಾದ್ರೆ. ಕಪ್ಪು ಜಾಸ್ತಿ ತಿನ್ನಲ್ಲ. ಸೊ ಈಗ ಮತ್ತೆ ಎಲ್ಲಿಗೆ ಅಂತ ಹೇಳ್ತೀನಿ, ಬನ್ನಿ ಹೋಗ್ತಾ ಗೊತ್ತಾಗುತ್ತೆ. ಆಹಾರಗಳೆಲ್ಲ ಮಸ್ತ್ ತಗೋಬೇಕಾಯ್ತು. ಸೊ ಬನ್ನಿ ಹೋಗೋದು. ಸೊ ಗೈಸ್ ಪೂಜೆ ಆಯಿತು ನೋಡಿ, ನಾರ್ಮಲ್ ಪೂಜೆ ಆಯಿತು. ಆ್ಯಂಡ್ ಈಗ ನೋಡಿ ಹೊಸ ಗಾಡಿ. ಅಮ್ಮ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ ಗೈಸ್, ಇಲ್ಲ ಗಾಡಿಯಲ್ಲೇ ಹೋಗ್ತೀನಿ. ಆ್ಯಂಡ್ ಪೂಜೆ ಆಯಿತು. ಪೂಜೆ ಮುಗಿಸ್ಕೊಂಡು ಈಗ ನಮ್ಮಮ್ಮ ಬೈತವ್ರೆ ಎಲ್ಲದನ್ನೂ ಹೇಳ್ಬೇಕಂತೆ. ಪೂಜೆ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೊರಟೆ ಗೈಸ್. ಬರ್ತೀನಾ ದೇವಸ್ಥಾನಕ್ಕೆ? ಅವನು ಗಾಳಿಪಟ ಆರಿಸೋದ್ರಲ್ಲಿ ಬ್ಯುಸಿಯಾಗವನೆ ನೋಡಿ, ಅವ್ನು ಗಾಳಿಪಟನ. ಸೊ ನಾವೀಗ ದೇವಸ್ಥಾನಕ್ಕೆ ಹೋಗಬೇಕು. ಅದೇ ಮಾಮೂಲಿ ಆಂಜನೇಯ ಮತ್ತು ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಯಾಕಂದರೆ ಸ್ವಲ್ಪ ನಂಗೆ ಗ್ರಹಗತಿಗಳು ಚೆನ್ನಾಗಿಲ್ವಂತೆ. ಸೊ ಗೋಯಿಂಗ್ ದೇರ್. ನಮ್ಮ ಹುಡುಗರು ಯಾರು ಸಿಗ್ತಾರ ಅಂತ ಕೇಳ್ತೀನಿ. ನಮ್ಮ ಹುಡುಗರು ಸಿಕ್ಕಿದ್ರೆ ಅವ್ರ ಜೊತೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸ್ವಲ್ಪ ಲಾಂಗ್ ಟ್ರಿಪ್ ಐತೆ, ಯಾವಾಗ ಅಂತ ಹೇಳ್ತೀನಿ. ಅಲ್ಲೋಗ್ಬಿಟ್ಟು ಹೇಳ್ತೀನಿ ಏನಂತ. ಸೊ ಕಮ್ ಲೆಟ್ಸ್ ಗೋ. ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಡು ಬಂದು ಗಾಡಿ ಸ್ಟಾರ್ಟ್ ಮಾಡಿ ಮನೆಗೆ ಹೋಗಬೇಕು. ಪೂಜೆನೂ ಚೆನ್ನಾಗೇ ಆಯಿತು ಗೈಸ್. ಇವತ್ತು ಹುಡುಗಿರ್ನ ನೋಡೋಕ್ಕಾಗಲ್ಲ, ಸೊ ಅದಕ್ಕೆ ನಾನು ಮನೆಯಲ್ಲೇ ಇರ್ತೀನಿ. ಹುಡುಗಿ ಸವಸ ಬೇಡ ನನಗೆ. ಮನೆ ಹತ್ರ ಬಂದೆ. ನಮ್ಮ ಫ್ರೆಂಡ್ಸ್ಗೆಲ್ಲ ಎಲ್ಲೋ ಜಿಮ್ಗೆ ಹೋಗ್ತಾವ್ರೆ ಎಲ್ಲರೂ. ಮೀನ್ಸ್ ಇಬ್ಬರಿಗೆ ಫೋನ್ ಮಾಡಿದ್ದು. ಇನ್ನು ಇಬ್ಬರು ಬಿಜಿ ಇರ್ತಾರೆ ಅಂತ ಗೊತ್ತು, ಅದಕ್ಕೆ ಅವ್ರಿಗೆ ಫೋನ್ ಮಾಡೋಕ್ಕೆ ಹೋಗಿಲ್ಲ. ಅವರಿಬ್ಬರು ಜಿಮ್ಗೆ ಹೋಗ್ತಾವ್ರಿ. ಸೊ ಅದಕ್ಕೆ ನಾನು ದೇವಸ್ಥಾನದಿಂದ ಡೈರೆಕ್ಟ್ ಮನೆಗೆ ಬಂದೆ. ಮನೆಗೆ ಹೋಗ್ತಾ ಇದ್ದೀನಿ. ನಡೆಯೋಕ್ಕಾಗ್ತಿಲ್ಲ ಗೈಸ್ ನನಗೆ. ಮೋಸ್ಟ್ಲಿ ಆ ಬೆಳ್ಳು ಫ್ರ್ಯಾಕ್ಚರ್ ಆಗೈತೆ ಅನಿಸ್ತೈತೆ ನನಗೆ. ಯಾಕೆ ಸರಿಯಾಗಿ ಹೊಡ್ಕೊಂಡೆ ಮಾತ್ರ, ಸರಿಯಾಗಿ ಅಂದರೆ ಸರಿಯಾಗಿ ಹೊಡ್ಕೊಂಡೆ. ಒಂದು ಸ್ವಲ್ಪ ಟಚ್ ಆದರೂ ನೋಡ್ತೈತೆ ನನಗೆ. ಅಮ್ಮ ಇದು ಸ್ವಲ್ಪ ಟಚ್ ಆದರೂ ನೋಡ್ತೈತೆ ಕಣಮ್ಮ. ಎಲ್ಲವ ಹಾಕ್ಬೇಡ, ಮಾನ ಮರ್ಯಾದಿಂದ ನಂಗೆ ನನ್ನ ಮಗನೇ. ಎಲ್ಲವ ಒಳ್ಳೇದಲ್ಲ. ಫಸ್ಟ್ ನೋಡ್ದಾರು ಉಗ್ದಾರು ಎತ್ತಿಡು ಫಸ್ಟು. ನಾನು ನೋಡಿ ಗಾಯ್ಸ್, ಏನಕ್ಕೂ ಸಪೋರ್ಟ್ ಮಾಡಲ್ಲ ನಮ್ಮ ಮನೆಯಲ್ಲಿ. ಏನಕ್ಕೂ ಸಪೋರ್ಟ್ ಮಾಡಲ್ಲ. ನಮ್ಮ ಹುಡುಗ ಹೋಗಿದ್ನಲ್ಲ ಅಯ್ಯಪ್ಪ ಸ್ವಾಮಿದು. ಅಚ್ಚ ಸ್ಪೂನ್ ತಗೊಂಬಾರ. ತಟ್ಟೆ ತಂಬ. ಇದನ್ನ ಫುಲ್ ಖಾಲಿ ಮಾಡ್ತೀನಿ ನಾನು. ಸಖತ್ ಇಷ್ಟ ಆಗೈಸ್ ನನಗೆ. ಯಾರು ಹೋದರೆ ತಂದ್ಕೊಡಿ ನನಗೆ. ಬನ್ನಿ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಇರುತ್ತೆ. ಯಾಕಂದರೆ ಹಬ್ಬದ ಪ್ರಭಾವ ಏನೇನು ಮಾಡ್ತಾರೆ ಗೊತ್ತಿಲ್ಲ. ಅಡುಗೆ ಮನೆಗೆ ಬೆಳಗ್ಗೆಯಿಂದ ಹೋಗಿಲ್ಲ, ಈಗ ಹೋಗಬೇಕು. ಬನ್ನಿ
ಬಿಟ್ಟು ಗೈಸ್ ತಿನ್ಬಿಟ್ಟು ವ್ಲಾಗ್ ಮಾಡ್ತೀವಿ. ನಾವು ಪ್ರಸಾದ ಥರ ತಿನ್ನಲ್ಲ ಗೈಸ್, ಊಟದ ಥರ ತಿಂತೀವಿ. ಏನೇ ಆದರೂ ಅಷ್ಟೇ, ಊಟನ ಇನ್ನು ಹೆಂಗೆ ತಿನ್ಬೋದು ಯೋಚನೆ ಮಾಡಿ. ಸಾಕಾಗಿದೆ. ನಂಗೆ ಒಬ್ಬನಿಗೆ ಒಂದು ಬಾಕ್ಸ್ ತೊಂಬ ಅಂತ ಹೇಳಿದೆ, ಅವ್ನು ತರಲಿಲ್ಲ. ಒಂದು ಬಾಕ್ಸಲ್ಲೇ ಎಲ್ಲರೂ ಮನೆಯವರೆಲ್ಲ ಶೇರ್ ಮಾಡ್ಕೊಂಡು ತಿನ್ಬೇಕೀಗ. ಇದು ನೋಡಿ, ಎಷ್ಟನೇ ಸಲಿನ ತಿಂತಾ ಇರೋದು? ನಾಳೆ ಸ್ಕೂಲ್ ರಜಾನಾ? ನಾಳೆ ಸ್ಕೂಲ್ ಐತೆ. ನಾನು ಹೋಗಿ ಊಟ ಮಾಡ್ಕೊಂಬರ್ತೀನಿ ಅಯ್ಯಪ್ಪ ಟೆಂಪಲಲ್ಲಿ. ಮಸ್ತ್ ಐತೆ. ಇನ್ನು ಹಲ್ವಾ ಐತೆ, ಹಲ್ವಾ ತಿನ್ಬೇಕು. ಆಮೇಲೆ 11 kg ತಂದನು ಹಲ್ವಾನ. ಸರಿ, ತಿಂದಾದ್ಮೇಲೆ ನೆನಪಾಯ್ತು ಗೈಸ್, ಲಾಗೇ ಮಾಡಿಲ್ಲ ಅಂತ. ಸಿಲ್ಗಣ್ಸು ಸ್ವೀಟ್ ಪೊಟ್ಯಾಟೊ, ಇದು ಚೆನ್ನಾಗಿರುತ್ತೆ, ಅದಕ್ಕೆ ತಿಂತಾ ಇದ್ದೀನಿ. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಕಸ್ಮಾತ್ ನೀವೇನಾದ್ರು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇದೇ ಥರ ಎಂಟರ್ಟೈನ್. ಇವತ್ತು ಅಷ್ಟಾಗಿಲ್ಲ, ಯಾಕಂದರೆ ಇವತ್ತು ಮಕರ ಸಂಕ್ರಾಂತಿ, ಜಾಸ್ತಿ ಹೊರಗಡೆ ಎಲ್ಲೂ ಹೋಗಿಲ್ಲ. ನೆಕ್ಸ್ಟ್ ಪ್ಲ್ಯಾನ್ ಇದೆ, ಅದು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಟೇಕ್ ಕೇರ್, ಮೀಟ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್, ಹುಷಾರು, ಗುಡ್ ನೈಟ್. ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ಇನ್ ಅಡ್ವಾನ್ಸ್. ಮಕರ ಸಂಕ್ರಾಂತಿ ಅಡ್ವಾನ್ಸ್ ಅಲ್ಲ, ಇವತ್ತೇ ಮಕರ ಸಂಕ್ರಾಂತಿ ಅಲ್ವಾ. ನಾಳೆ ಮಾರ್ನಿಂಗ್ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಟೇಕ್ ಕೇರ್, ಹುಷಾರು, ಬಾಯ್.